ರೈತರ ಭೂಮಿಯನ್ನು ಕಬಳಿಸುವಂಥ ಪ್ರಯತ್ನ, ಮಠ ಮಂದಿರಗಳ ಭೂಮಿಯನ್ನು ಕಬಳಿಸುವಂಥ ಪ್ರಯತ್ನ, ವಿಶೇಷವಾಗಿ ವಕ್ಫ್ನ ತಿದ್ದುಪಡಿ ಆಗುವಂಥ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇಡೀ ದೇಶದಾದ್ಯಂತ ಸುತ್ತಾಡಿ ಇದರ ಬಗ್ಗೆ ಅಭಿಪ್ರಾಯವನ್ನು ಪಡೆಯುತ್ತಿರುವಂಥ ಈ ಸಂದರ್ಭದಲ್ಲಿ ತರಾತುರಿಯಲ್ಲಿ ಈ ರೀತಿ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂಶಯವನ್ನು ಉಂಟು ಮಾಡಿದೆ. ವಿಶೇಷವಾಗಿ ವಿಜಯಪುರದ ಘಟನೆ ನಡೆದ ನಂತರ ಪ್ರತಿಯೊಂದು ಕಡೆಯಲ್ಲೂ ಇವತ್ತು ರೈತರು, ಮಠ ಮಂದಿರಗಳ ಸ್ವಾಮೀಜಿಗಳು, ದೇವಸ್ಥಾನದ ಪ್ರಮುಖರು, ವಿಶೇಷವಾಗಿ ಹಿಂದೂ ಸಮುದಾಯ ಮತ್ತು ಕ್ರಿಶ್ಚಿಯನ್ ಸಮುದಾಯ ಭಯಭೀತವಾಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಈ ಅಭಿಯಾನವನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತಾ ಇದೆ. ನಿನ್ನೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಈ ಧರಣಿ ಸತ್ಯಾಗ್ರಹ ನಡೀಲಿಕ್ಕಿದೆ. ನಮ್ಮ ಆಗ್ರಹ ಅತ್ಯಂತ ಸ್ಪಷ್ಟವಾಗಿದೆ. ವಕ್ಫ್ ಭೂಮಿ ಅಂತ ಏನಿವತ್ತು ಘೋಷಣೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದೆ, ಅದನ್ನು ತತ್ಕ್ಷಣ ನಿಲ್ಲಿಸಬೇಕು. ಅನ್ವರ್ ಮಾಣಿಪಾಡಿಯ ವರದಿ ಏನಿದೆ ಆ ವರದಿಯ ಆಧಾರದಲ್ಲಿ ತನಿಖೆ ಆಗಬೇಕು. ಮತ್ತು ಯಾವುದು ವಕ್ಫ್ ಮಂಡಳಿ ಅಂತ ಇದೆಯಾ ಅದು ನಿಜವಾಗಿಯೂ ವಕ್ಫ್ ಪರ್ಪಸ್ಸಿಗೆ ಯೂಸ್ ಆಗ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ CBI ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದೆ. ಯಾಕೆಂದರೆ ಇವತ್ತು ಅನ್ವರ್ ಮಾಣಿಪಾಡಿಯ ವರದಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಇದೆ. ವಕ್ಫ್ ಭೂಮಿಯನ್ನು ಇವತ್ತು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಆ ಹಣದ ಮುಖಾಂತರ ಕಾಂಗ್ರೆಸ್ ನಾಯಕರ ಹೊಟ್ಟೆ ತುಂಬಿಕೊಳ್ಳುವ ಪ್ರಯತ್ನ, ಕಾಂಗ್ರೆಸ್ ನಾಯಕರು ದಂಧೆ ಮಾಡುವಂಥ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡುವಂಥ ಒಂದು ಆರೋಪವನ್ನು ಅವರು ಮಾಡಿದ್ದಾರೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ನಮಗೆ ನಮ್ಮ ಆರೋಪ ನೇರವಾಗಿದೆ. ಇದು ನೇರವಾಗಿ ಸಿದ್ದರಾಮಯ್ಯನವರ ನಿರ್ದೇಶನದ ಮುಖಾಂತರ ಜಮೀರ್ ಅಹಮದ್ ಖಾನ್ ಈ ರೀತಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಆರೋಪ. ನೋಡಿ, ನಾವು ಯಾರು ಟಿಪ್ಪುವಿನ ಆಡಳಿತವನ್ನು ನೋಡಿದಂಥ ಪೀಳಿಗೆಯವರು ಇವತ್ತಿಲ್ಲ. ಒಂದು ಕಾಲದಲ್ಲಿ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅಥವಾ ಟಿಪ್ಪು ತನ್ನ ದಂಡಯಾತ್ರೆ ಮುಖಾಂತರ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾರು ತಮ್ಮ ವಿಚಾರಕ್ಕೆ ಅನುಗುಣವಾಗಿಲ್ಲ ಅಥವಾ ಈ ಭೂಮಿಯನ್ನು ನೋಡಿ ಇದು ನನಗೆ ಇಷ್ಟ ಆಗಿದೆ, ಈ ಭೂಮಿ ನನಗೆ ಸಿಗಬೇಕು ಅಂತ ಸಂದರ್ಭದಲ್ಲಿ ಅದನ್ನು ಫೋರ್ಸ್ಫುಲ್ ರೀತಿಯಲ್ಲಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆನ ನಾವೆಲ್ಲ ಓದಿ ತಿಳ್ಕೊಂಡಿದ್ದೇವೆ. ಇವತ್ತು ಅದೇ ರೀತಿಯ ಪರಿಸ್ಥಿತಿ ವಕ್ಫ್ ಕಾನೂನಿನ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದರೆ ಯಾವ ಭೂಮಿಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡಬೇಕು ಅಥವಾ ಈ ಭೂಮಿಯ ಮುಖಾಂತರ ತಾವು ಹಣ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ರೆ ಆ ಭೂಮಿಯನ್ನು ವಕ್ಫ್ ಅಂತ ನೋಟಿಫೈ ಮಾಡೋದು. ಆಮೇಲೆ ಅದನ್ನು ನಮ್ಮ ಭೂಮಿ ನಮ್ಮ ಹಕ್ಕಿನ ಮುಖಾಂತರ ನಮ್ಮ ಹಕ್ಕನ್ನು ಸ್ಥಾಪಿಸಬೇಕಾದ್ರೂ ನಾವು ಕಾನೂನಿಗೆ ನ್ಯಾಯಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ನಿಜವಾದ ಅರ್ಥದಲ್ಲಿ ಸಿದ್ದರಾಮಯ್ಯ ಯಾರಿಂದಾದರೂ ಪ್ರೇರಣೆ ಪಡೆದಿದ್ದರೆ ಟಿಪ್ಪುವಿನಿಂದಲೇ ಪ್ರೇರಣೆ ಪಡೆದಿದ್ದಾರೆ. ಟಿಪ್ಪುವಿನ ಪ್ರೇರಣೆಯಿಂದಲೇ ಈ ಸರ್ಕಾರ ಕಳೆದ ಬಾರಿಯೂ ಆಡಳಿತ ಮಾಡಿತ್ತು, ಈ ಬಾರಿಯೂ ಅದೇ ಆಡಳಿತವನ್ನು ಮಾಡ್ತಾ ಇದೆ ಅನ್ನುವಂಥ ನಮ್ಮ ಆರೋಪ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.